Hi friends, in this video let us see today 6M BCom Management Accounting Module 2 Financial Statement Analysis and Interpretation 4 marks sum. ಇದು ಬಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಸಮ್ ಆಗಿರುತ್ತೆ. MA ಫುಲ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. 4 marks 12 marks ಒಂದೊಂದೇ ಚಾಪ್ಟರ್ದು. ಸೊ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು 4 marks ಸಮ್ ಸೆಕೆಂಡ್ ಚಾಪ್ಟರ್ದು. ಕ್ವಶನ್ ಬಂದು ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. Particulars 2022-23 sales 6 lakh 7,50,000, cost of goods sold 2,30,000 2,80,000, administration and selling expenses 1 lakh 1,30,000, other income 65,000 73,000, income tax 38,000 47,000. ಇದಿಷ್ಟು ಕ್ವಶನ್ ಆಗಿರುತ್ತೆ. ಸೊ ಸೊಲ್ಯೂಷನ್ ಮಾಡೋಕ್ಕಿಂತ ಮುಂಚೆ ಸೆಕೆಂಡ್ ಚಾಪ್ಟ್ರಲ್ಲಿ 3 ಈ ಥರ ಕೇಳ್ತಾರೆ ಕಂಪ್ಯಾರಿಟಿವ್ ಅಂತ. ಸೊ 3 ಸ್ಟೇಟ್ಮೆಂಟ್ಸ್ ಇದೆ. ಫಸ್ಟ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್, ಇನ್ನೊಂದು ಕಾಮನ್ ಸೆನ್ಸ್ ಸ್ಟೇಟ್ಮೆಂಟ್ಸ್, ಇನ್ನೊಂದು ಟ್ರೆಂಡ್ ಅನಾಲಿಸಿಸ್. ಈ 3 ಸ್ಟೇಟ್ಮೆಂಟಲ್ಲಿ ಯಾವುದಾದ್ರು ಕೇಳ್ಬೋದು. ನಿಮಗೆ ಮೋಸ್ಟ್ ಪ್ರಾಬಬ್ಲಿ 4 ಮಾರ್ಕ್ಸಿಗೆಲ್ಲ ಕಂಪ್ಯಾರಿಟಿವ್ ಕೇಳ್ತಾರೆ. 12 ಮಾರ್ಕ್ಸ್ಗೂ ಸೇಮ್ ಕಂಪ್ಯಾರಿಟಿವೇ ಕೇಳಿದ್ದಾರೆ. ಮೇ ಬಿ ಇಯರ್ ಬೇರೆದು ಯಾವ್ದಾದ್ರು ಕೇಳ್ಬೋದು. ಸೊ ಈಗ ನಾನು 4 ಮಾರ್ಕ್ಸ್ ಸಮ್ ಸೊಲ್ಯೂಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಥರ ಕ್ವಶನ್ ಇದೆ. ಸೊ ಫಸ್ಟ್ ಹೆಡ್ಡಿಂಗ್ ಬರೀತೀರಾ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಫಾರ್ಮ್ಯಾಟ್ ಬಂದು ಪರ್ಟಿಕ್ಯುಲರ್ಸ್ 2022 ಯಾವ ಇಯರ್ ಕೊಟ್ಟಿರೋ ಬರ್ಕೊಳ್ಳಿ. ಎ ಅಂತ ಹಾಕೊತೀರಾ. 2023 ಬಿ. ಸೊ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ರುಪೀಸ್. ಸಿ ಇಸ್ ಈಕ್ವಲ್ಸ್ ಟು ಬಿ ಮೈನಸ್ ಎ. ಅಂದರೆ ಬಿ ಮೈನಸ್ ಎ, ನೀವು ಬಿಯಿಂದನೇ ಎ ಮೈನಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ಡಿಕ್ರೀಸ್ ಡಿ ಈಕ್ವಲ್ಸ್ ಸಿ ಡಿವೈಡೆಡ್ ಬೈ ಎ ಇಂಟು 100. ಸೊ ಒಂದೊಂದು ಫಾರ್ಮ್ಯಾಟ್ ಇದು ಮಾಡ್ತೀರಾ. ಸೊ ಈ ಥರ ಫಾರ್ಮ್ಯಾಟ್ ಇದ್ದರೆ ನಿಮ್ಗೆ ಈಸಿ ಆಗುತ್ತೆ. ಇದೇ ಫಾರ್ಮ್ಯಾಟ್ ಮೇಂಟೈನ್ ಮಾಡಿ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಈ ಥರ ಫಾರ್ಮ್ಯಾಟ್ ಪರ್ಟಿಕ್ಯುಲರ್ಸ್ 2022 ಎ 2023 ಬಿ. So increase or decrease C equals B minus A. Increase or decrease in D is equals to C divided by A into 100. So ಈ ಥರ ಫಾರ್ಮೆಟ್. ಸೊ ಫಸ್ಟ್ ಸೇಲ್ಸ್ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ. ಸೊ ಒಂದು ವರ್ಕಿಂಗ್ ನೋಟ್ ಇದೆ. ಸೊ ವರ್ಕಿಂಗ್ ನೋಟ್ ಸೇಲ್ಸ್ ಮತ್ತು ಗೂಡ್ಸ್ನ ನಾವು ಮೈನಸ್ ಮಾಡಬೇಕಾಗತ್ತೆ. ಸೇಲ್ಸ್ ಎಷ್ಟಿದೆ ನಮ್ಮ ಹತ್ರ 6 lakh ಇದೆ. ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ 2,30,000. ಇವೆರಡು ನಮಗೆ ಮೈನಸ್ ಮಾಡಿದ್ರೆ 3,70,000 ಸಿಗುತ್ತೆ. ಅದನ್ನ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ, ಆರ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಕರಿತೀವಿ. ಸೊ ನಿಮ್ಗೆ ಯಾವಾಗಲಾದ್ರು ಸೇಲ್ಸ್ ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟರೆ ಅವೆರಡು ಮೈನಸ್ ಮಾಡಿ ಒಂದು ಗ್ರಾಸ್ ಪ್ರಾಫಿಟ್ ಬರುತ್ತೆ. ಅದನ್ನ ನಾವು ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಕರಿತೀವಿ. ಸೊ 23ಗೂ ಹಾಗೇ ಸೇಲ್ಸ್ 7,50,000 ಇದೆ, ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 2,80,000. ಸೊ ನಮಗೆ ಗ್ರಾಸ್ ಪ್ರಾಫಿಟ್ 4,70,000 ಸಿಗುತ್ತೆ. ಸೊ ನಾವೆರಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ಫಸ್ಟ್ ಅದೇ ಕಂಡುಹಿಡ್ದಿರೋದನ್ನ ಅಲ್ಲಿ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಹಾಕ್ಕೊತೀವಿ. ಇಸ್ ನಥಿಂಗ್ ಬಟ್ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಎಷ್ಟಿದೆ 3,70,000. ನೆಕ್ಸ್ಟ್ 4,70,000. ಸೊ ನಾನು ಆಗಲೇ ಹೇಳ್ದಂಗೆ ಫಾರ್ಮುಲಾ ಈ ಥರ ಏನಕ್ಕೆ ಹಾಕ್ಕೊಂಡಿದ್ದೀವಿ ಅಂದರೆ ಸಿ ಇಸ್ ಈಕ್ವಲ್ಸ್ ಟು ಬಿ ಮೈನಸ್ ಎ. ನಾವು ಬಿಯಿಂದ ಎ ಮೈನಸ್ ಮಾಡಬೇಕಾಗತ್ತೆ. ನೀವು ಎಯಿಂದ ಬಿ ಮೈನಸ್ ಮಾಡಿದ್ರೆ ಸೊಲ್ಯೂಷನ್ ಫುಲ್ ರಾಂಗ್ ಆಗುತ್ತೆ. ಸಿ ನಾವು ಕಂಡುಹಿಡಿಬೇಕು ಅಂದರೆ ಬಿ ಮೈನಸ್ ಎ, ಇದರಿಂದ ಇದನ್ನ ಮೈನಸ್ ಮಾಡಬೇಕು. ನಮ್ಮದು ಬಿ ಎಷ್ಟಿದೆ 4,70,000 ಮೈನಸ್ 3,70,000 ಮಾಡಿದ್ರೆ ನಮಗೆ 1 lakh ಅಮೌಂಟ್ ಸಿಗುತ್ತೆ. ಸೊ ಈಗ ನಾವು ಇನ್ಕ್ರೀಸ್ ಡಿಕ್ರೀಸ್ ಡಿ ಕಂಡುಹಿಡಿಬೇಕು. ಸೊ 1 lakh ಡಿವೈಡೆಡ್ ಬೈ 3,70,000 ಇಂಟು 100 ಮಾಡಿದ್ರೆ ನಮಗೆ 27.02% ಸಿಗುತ್ತೆ. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಅದರ್ ಇನ್ಕಮ್ಸ್ ಕೊಟ್ಟಿದ್ದಾರೆ 65,000 73,000. ಅದನ್ನ ಬರ್ಕೊಬೇಕಾಗುತ್ತೆ. ಸೊ ಅದರ್ ಇನ್ಕಮ್ಸ್ ಯಾವಾಗಲೂ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಅದರ್ ಇನ್ಕಮ್ಸ್. ಸೊ 65,000 73,000. ಸೊ 73ಇಂದ 65 ಮೈನಸ್ ಮಾಡಿದ್ರೆ ನಮಗೆ 8,000 ಸಿಗುತ್ತೆ. ಈಗ 8,000 ಸಿ ಡಿವೈಡೆಡ್ ಬೈ ಎ ಇಂಟು 100, 8,000 ಡಿವೈಡೆಡ್ ಬೈ 65,000 ಇಂಟು 100 ಮಾಡಿದ್ರೆ ನಮಗೆ 12.30 ಡಿಗ್ರಿ ಸಿಗುತ್ತೆ. 30% ಸಾರಿ, ಡಿಗ್ರಿ ಎಲ್ಲ 12.30% ಸಿಗುತ್ತೆ. ಸೊ ಇದಿಷ್ಟು ಆದಮೇಲೆ ನಮಗೆ ಇವೆರಡೆ ಫಸ್ಟ್ ನೀವು ಸ್ಟಾರ್ಟಿಂಗ್ ಇದೆ ಮಾಡ್ಕೊ ರೆವೆನ್ಯೂ ಫ್ರಮ್ ಆಪರೇಷನ್ ಕಂಡಿಟ್ಕೊತೀರಾ, ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್. ಅದಾದಮೇಲೆ ಅದರ್ ಇನ್ಕಮ್ಸ್ ಇದ್ರೆ ಆ್ಯಡ್ ಮಾಡ್ತೀರಾ. ಏನು ಕೊಟ್ಟಿಲ್ಲ ಅಂದರೆ ಫಾರ್ಮ್ಯಾಟಿಗೋಸ್ಕರ ಅದರ್ ಇನ್ಕಮ್ಸ್ ಅಂತ ಬರ್ದು ಬ್ಲ್ಯಾಂಕ್ ಇದ್ಬಿಡ್ತೀರಾ. ಸೊ ನೆಕ್ಸ್ಟ್ ಟೋಟಲ್ ರೆವೆನ್ಯೂ ಇವೆರಡು ಆ್ಯಡ್ ಮಾಡಬೇಕಾಗತ್ತೆ. ಟೋಟಲ್ ರೆವೆನ್ಯೂ ಎ ಅಂತ ಹಾಕ್ಕೊತೀರಾ. ಎ ಬಿಕಾಸ್ ಮೈನಸ್ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ 3,70,000 ಪ್ಲಸ್ 65,000 ಎರಡು ಆ್ಯಡ್ ಮಾಡಿದ್ರೆ 4,35,000. 4,70,000 ಪ್ಲಸ್ 73,000 5,43,000. 1 lakh ಪ್ಲಸ್ 80,000 10 lakh 1,08,000 ಸಾರಿ 1,08,000 ಸಿಗುತ್ತೆ. ಸೊ ಈಗ 1,08,000 ಡಿವೈಡೆಡ್ ಬೈ 4,35,000 ಇಂಟು 100 ಮಾಡಿದ್ರೆ 24.82% ಸಿಗುತ್ತೆ. ಸೊ ಇದೇ ಥರ ಮಾಡಬೇಕಾದ್ರೆ ಇದು ಆ್ಯಡ್ ಮಾಡೋಂಗಿಲ್ಲ. ಸೊ ಇದೇ ಥರ ಮಾಡಬೇಕು. ಇದಕ್ಕೆ ಮಾತ್ರ ಇಷ್ಟು ಆ್ಯಡ್ ಮಾಡ್ತೀವಿ.
ಸೊ ನೆಕ್ಸ್ಟ್ ಲೆಸ್ ಎಕ್ಸ್ಪೆನ್ಸಸ್. ನಮಗೆ ಎಕ್ಸ್ಪೆನ್ಸಸ್ಸಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬರುತ್ತೆ, ಸೊ ಗೂಡ್ಸ್ ಪರ್ಚೇಸ್ ಬರುತ್ತೆ, ಪರ್ಚೇಸಸ್ ಸ್ಟಾಕ್ಸ್ ಇನ್ ಬರುತ್ತೆ. ಇದು ಒಂದೇ ಕೊಟ್ಟಿರೋದು. ಸೊ ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ, ಅಡ್ಮಿನಿಸ್ಟ್ರೇಟಿಂಗ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಒಂದೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ 1 ತೊಗೊತಿದ್ದೀವಿ ಎಕ್ಸ್ಪೆನ್ಸಸ್. ಅಡ್ಮಿನಿಸ್ಟ್ರೇಟಿಂಗ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಸೊ 1 lakh ಕೊಟ್ಟಿದ್ದಾರೆ, 1,30,000. ಸೊ 1,30,000 ಮೈನಸ್ 1,30,000 ಸಿಗುತ್ತೆ. 30,000 ಡಿವೈಡೆಡ್ ಬೈ 1 lakh ಇಂಟು 100 ಮಾಡಿದ್ರೆ 30%. ಸೊ ಈಗ ನಾವು ಅದನ್ನ ಬಿ ಅಂತ ಹಾಕೊತೀವಿ. ಸೊ ಈಗ ಮೈನಸ್ ಮಾಡಬೇಕಲ್ವಾ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ನಮ್ದು ಎಷ್ಟಿತ್ತು ಪ್ರಾಫಿಟ್ ಅಂತ. ಸೊ ಎ ಮೈನಸ್ ಬಿ, ಇದು ಬಿ ಇಲ್ಲಿ ಹಂಗಂತ ಬರ್ಕೊಳ್ಳಿ, ಬಿ ಅಂತ, ಎ ಮೈನಸ್ ಬಿ. ಸೊ 4,35,000 ಮೈನಸ್ 1 lakh 3,35,000 ಸಿಗುತ್ತೆ. 5,43,000 ಮೈನಸ್ 1,30,000 4,13,000. 1,08,000 ಮೈನಸ್ 30,000 78,000 ಸಿಗುತ್ತೆ. ಈಗ 78,000 ಇಂಟು 3,35,000 ಇಂಟು 100 ಮಾಡಿದ್ರೆ 23.28% ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ನಿಮ್ಮ ಕ್ವಶನಲ್ಲಿ ಕೊಟ್ಟಿರೋ ಲೆಸ್ ಏನು ಮಾಡೋಕ್ಕೆ ಹೋಗ್ಬಿಡಿ, ಬ್ಲ್ಯಾಂಕ್ ಬಿಟ್ಟು ಲಾಸ್ಟಾಗಿ ಇದು ಮಾಡ್ಕೊಳ್ಳಿ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ತೊಗೊತಿದ್ದೀನಿ. ಇನ್ಕಮ್ ಟ್ಯಾಕ್ಸ್ 38,000 47,000. ಸಮ್ ಟೈಮ್ಸ್ ಅಮೌಂಟಲ್ಲಿ ಕೊಟ್ಟಿರಲ್ಲ, ಪರ್ಸೆಂಟೇಜಲ್ಲಿ ಕೊಟ್ಟಿರ್ತಾರೆ 10% 20% ಅಂತ. ನೀವು ಅದ್ರ ಮೇಲೆ ಹೇಗೆ ಮಾಡಬೇಕು ನಾನು ನೆಕ್ಸ್ಟ್ ವೀದಲ್ಲಿ ಹೇಳ್ಕೊಡ್ತೀನಿ. ಇದು ಅಮೌಂಟ್ ಕೊಟ್ಟಿದ್ದಾರೆ, ಅಮೌಂಟೇ ತೊಗೊಳ್ಳೋಣ. ಇನ್ಕಮ್ ಟ್ಯಾಕ್ಸ್ 38,000 47,000. ಸೊ 47,000 ಮೈನಸ್ 38,000 9,000 ಅಮೌಂಟ್ ಸಿಗುತ್ತೆ. ಸೊ ಈಗ 9,000 ಡಿವೈಡೆಡ್ ಬೈ 38,000 ಇಂಟು 100 ಮಾಡಿದ್ರೆ 23.68%. ನೆಕ್ಸ್ಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಬಿಫೋರ್ ಟ್ಯಾಕ್ಸ್ ಕಂಡಿದ್ದೀವಿ, ಆಫ್ಟರ್ ಟ್ಯಾಕ್ಸ್ ಎಷ್ಟಿತ್ತು ಅಂತ ನೋಡೋಣ. ಇದೆ ಎ ಮೈನಸ್ ಬಿ ಮಾಡಿದ್ದೀವಲ್ಲ ಅದು ಅಮೌಂಟು 3,35,000 ಮೈನಸ್ 38,000 2,97,000. 4,13,000 ಮೈನಸ್ 47,000 3,66,000. 78,000 ಮೈನಸ್ 9,000 69,000. ಸೊ ಈಗ 69,000 ಇಂಟು 2 ಡಿವೈಡೆಡ್ ಬೈ 2,97,000 ಇಂಟು 100 ಮಾಡಿದ್ರೆ 23.23% ಸಿಗುತ್ತೆ. ಸೊ ನೀವು ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಲಾಸ್ಟಲ್ಲಿ ಇದು 4 ಮಾರ್ಕ್ಸ್ಗೆ. ಈ ಥರ ನಿಮಗೇನೋ ಡೌಟ್ ಇದ್ದರೆ ಇದು ಕಮೆಂಟಲ್ಲಿ ಮಾಡಿ. ಸೊ ಇಂಟರ್ಪ್ರಿಟೇಷನ್ ಬರೀಬೇಕಾಗುತ್ತೆ. ಇಂಟರ್ಪ್ರಿಟೇಷನ್ ಅರೌಂಡ್ 1-2 ಲೈನ್ಸ್ ಬರೆದ್ರೆ ಸಾಕು. ಇದು ಬರೀಲೇಬೇಕಾಗುತ್ತೆ ನಿಮಗೆ 4 ಮಾರ್ಕ್ಸ್ ಫುಲ್ ಬೇಕು ಅಂದರೆ. ಇಂಟರ್ಪ್ರಿಟೇಷನ್ ಅಂದರೆ ನೀವು ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಡಿಕ್ರೀಸ್ ಆಗಿದೆ ಅಂತ ಲಾಸ್ಟಲ್ಲಿ ಕನ್ಕ್ಲೂಷನ್ ಕೊಡಬೇಕಷ್ಟೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 27.02%. ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಹ್ಯಾವ್ ಇನ್ಕ್ರೀಸ್ಡ್ 30%. The overall profit of the company have increased by 23.23%. ಇದು ಕನ್ಕ್ಲೂಷನ್. ದೇರ್ ಹ್ಯಾಸ್ ಬೀನ್ ರಿಮಾರ್ಕಬಲ್ ಇನ್ಕ್ರೀಸ್ ಇನ್ ದ ಪ್ರಾಫಿಟಬಿಲಿಟಿ ಆಫ್ ದಿ ಕಂಪ್ನಿ. ಈ ಥರ ಇಂಟರ್ಪ್ರಿಟೇಷನ್ ಬರೆದ್ರೆ ನಿಮಗೆ ಫುಲ್ 4 ಮಾರ್ಕ್ಸ್ ಸಿಗುತ್ತೆ. ಸೊ ಇದರಲ್ಲಿ ಏನೋ ನಿಮ್ಗೆ ಡೌಟ್ ಇದ್ದರೆ ನಂಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಪ್ರೀವಿಯಸ್ ಇಯರ್ 4 ಮಾರ್ಕ್ಸ್ ಸೊಲ್ಯೂಷನ್ ಆಗಿರುತ್ತೆ ಮಾಡ್ಯೂಲ್ 2.